ಜೀವನ ಬದಲಾಗಲಿ ನೋಡೋಣ. ನಾನು ಬದಲಾಗೋಕ್ಕೆ ಮುಂಚೆ ಅದು ಬದಲಾಗತ್ತಾ? ಬಿಫೋರ್ ದೇ ಆ್ಯಕ್ಚುಲಿ ಚೇಂಜ್ ದೆಮ್ಸೆಲ್ಸ್, ದೇ ಶುಡ್ ಫೀಲ್ ಡಿಫರೆಂಟ್ಲಿ ಮುಂಚೆ. ಅದು ಹೆಂಗೆ ಸಾಧ್ಯ? ಆದರೆ ಧೈರ್ಯವಾಗಿ ಹೇಳ್ತಾರೆ ಬಾಯಲ್ಲಿ, ನನ್ನ ಜೀವನ ಇಂಪ್ರೂವ್ ಆದರೆ ನಾನು ತುಂಬ ಗ್ರೇಟ್ಫುಲ್ಲಾಗಿರ್ತೀನಿ, ನನ್ನ ಜೀವನ ಯಾರಾದರೂ ಇಂಪ್ರೂವ್ ಮಾಡಿದ್ರೆ, ನನ್ನ ಜೀವನದಲ್ಲಿ ನನ್ನ ಯಶಸ್ಸಾದರೆ ನಾನು ತುಂಬ ಕಾನ್ಫಿಡೆಂಟಾಗಿ ಫೀಲ್ ಮಾಡ್ತೀನಿ, ನನ್ನನ್ನು ಯಾರಾದರೂ ಪ್ರೀತಿಸೋಕ್ಕೆ ಆಯ್ಕೆ ಮಾಡಿಕೊಂಡ್ರೆ ಅವರೇ ಬಂದು ನಾನು ಪ್ರೀತಿ ಫೀಲ್ ಮಾಡ್ತೀನಿ, ನಾನು ಬೇಕಾದಷ್ಟು ಪ್ರೀತಿ ಕೊಡ್ತೀನಿ. ಹಂಗಂದ್ರೆ ಏನರ್ಥ? ನನ್ನ ಎಮೋಷನ್ನು ಅವಲಂಬಿಸಿದೆ ಯಾರ ಮೇಲೋ. ನಿನ್ನಲ್ಲಿ ಆ ಕನ್ಸಿಸ್ಟೆನ್ಸಿ ಇಲ್ಲ, ನಿನ್ನಲ್ಲಿ ಕಮಿಟ್ಮೆಂಟ್ ಇಲ್ಲ ಅಂತ ಗೊತ್ತೇ ಆಗಲ್ಲ. ನೀ ಅದನ್ನೇ ಆ್ಯಕ್ಷನ್ನ ಮತ್ತೆ ಮತ್ತೆ ರೀಕ್ರಿಯೇಟ್ ಮಾಡ್ಕೊಳ್ತಾ ಇದೆಯಾ, ಅದೇ ಸುಳ್ಳು ಸತ್ಯದಲ್ಲೇ ನೀನು ಜೀವನ ಮಾಡ್ತಾ ಇದೆಯಾ, ನೀನು ಲ್ಯಾಕಲ್ಲೇ ಇದೆಯಾ. ಲ್ಯಾಕ್ನೇ ಕ್ರಿಯೇಟ್ ಮಾಡೋದಲ್ವಾ, ಎಲ್ಲರ ಜೊತೆ ರಿಯಾಕ್ಟ್ ಮಾಡ್ತಾನೇ ಇದೆಯಾ. ಎಮೋಷನ್ ಅದೇ ಇದೆ, ಮತ್ತಷ್ಟು ಅದೇ ಪ್ರಾಬ್ಲಮ್ ಸೃಷ್ಟಿ ಆಗ್ತಾ ಇದೆ. ನೋಡೋದು ಅದೇ ಥರನೇ, ಗೊತ್ತಿರೋ ಜನನೇ, ಗೊತ್ತಿರೋ ಪ್ರಾಬ್ಲಮ್ಮೇ, ಗೊತ್ತಿರೋದೇ ಅದೇ ಹೇಳ್ಕೊಂಡು ಅದೇ ಪ್ರಾಬ್ಲಮ್ಮು, ಯಾವತ್ತೂ ಸೊಲ್ಯೂಷನ್ ಸಿಗಲ್ಲ. ಆದರೆ ನನ್ನ ಯೋಚನೆ, ನನ್ನ ಭಾವನೆ, ನನ್ನ ಕೆಲಸ ಎಲ್ಲನೂ ಕೂಡ ಬದಲಾಗಬೇಕು. ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಅವರೇ ಸರಿ ಮಾಡಲಿ, ಅವರೇ ಬಂದು ನೋಡ್ಕೊಳ್ಳಿ, ಅವರೇ ಮಾಡಲಿ ಧೋರಣೆ, ಅವ್ರಿಗೆ ಇಷ್ಟ ಬಂದರೆ ಮಾಡಿ. ನಾನಿರೋದು ಹೀಗೇನೆ, ನಾನು ಬದಲಾಗಲ್ಲ, ಎಲ್ಲ ಬದಲಾಗಬೇಕು, ನಾನಿರೋದು ಹೀಗೆ, ಎಲ್ಲರೂ ಚೇಂಜ್ ಆಗಬೇಕು. ಹೇಗೆ ಸಾಧ್ಯ? ನಿನ್ನ ಯೋಚನೆಗಳಲ್ಲಿ, ಭಾವನೆಗಳಲ್ಲಿ ಎಲ್ಲನೂ ಬದಲಾಗಬೇಕಲ್ವ. ಅದು ಆಲ್ರೆಡಿ ನಿನ್ನ ಹತ್ರ ಇರೋ ಕೊರತೆ, ಅದನ್ನೇ ಕೊರತೆನಲ್ಲೇ ಇದೆಯಾ, ಯಾವುದೂ ಸತ್ಯ ಅಲ್ಲ. ಹೇಗೆ ಹೊಸದು ಬರೋದು ಸಾಧ್ಯ? ಅದೇ ಹಳೆಯ ಅಭ್ಯಾಸ, ಅದರಲ್ಲೇ ಸ್ಟಕ್ ಆಗಿದೆ, ಅದೇ ಹಳೆ ಪರಿಚಯದವ್ರ ಜೊತೆ ಎಮೋಷನ್ನಿಂದ ಆ ಒಂದು ಪಾಸ್ಟನ್ನು ಬಿಡ್ತಾನೇ ಇಲ್ಲ, ಕರ್ಮ ಬಿಟ್ಟಿಲ್ಲ. ಅದು ಹೇಗೆ ಬಿಡುತ್ತೆ? ಅದನ್ನು ನೀನೇ ಹೆಚ್ಚು ಅಂಟ್ಕೊಳ್ತಾ ಇದ್ದರೆ, ಹೊಸ ಜೀವನ ಬೇಕು ಅಂದಾಗ ನಾವು ಹೊಸದಾಗಬೇಕಲ್ವ.